ಮೊಟ್ಟ ಮೊದಲಿಗೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಟ್ಟರೆ, ಜೊತೆಗೆ ಸಕ್ಕರೆ ನಾಡಿನ ಮಂಡ್ಯದ ಎಲ್ಲ ಅಭಿಮಾನಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ವೇದಿಕೆಯಲ್ಲಿ ಕೊಟ್ಟಿರುವ ಎಲ್ಲ ನನ್ನ ಚಿತ್ರರಂಗದ ಕುಟುಂಬದವರನ್ನು ಆತ್ಮೀಯವಾಗಿ ಭೇಟಿ ಮಾಡಿಕೊಂಡ 11:30 ಪ್ರಾರಂಭವಾಗಬೇಕಾಗಿದ್ದು 12 ಗಂಟೆ ಆಯಿತು ಅಂತ ನೀವೆಲ್ಲ ವಾಚ್ ನೋಡ್ತಾ ಇದ್ದೀರಾ. ದಯವಿಟ್ಟು ಕ್ಷಮೆ ಬಿಡ್ತೀವಿ. ಇಲ್ಲಿವರೆಗೂ ನಮ್ಮನ್ನ ನೀವು ಚಿತ್ರರಂಗದಿಂದ ಮಾತ್ರ ತೋರಿಸ್ತಾ ಇದ್ರಿ. ಈಗ ಹೊಸ ವಿಷಯ, 18ನೇ ತಾರೀಕು ನನ್ನ ನಿರ್ಧಾರವನ್ನು ತಿಳಿಸ್ತೇವೆ ಅಂತ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ರು. ಹಾಗಾಗಿ ಆ ಶುಭ ದಿವಸ 18ನೇ ತಾರೀಕು ಇಂದು ಬಂದಿದೆ. ಹಾಗಾಗಿ ಅವರ ಮಾತ್ರೆಗೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಅಂಬರೀಶ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀವಿ, ಎಲ್ಲಿ ಅಂಬರೀಶ್ ಇರ್ತಾರೋ ಅಲ್ಲಿ ನಗು ಇರುತ್ತೆ, ಎಲ್ಲಿ ಅಂಬರೀಶ್ ಇರ್ತಾರೋ ಅಲ್ಲಿ ಇರುತ್ತೆ, ಎಲ್ಲಿ ಅಂಬರೀಶ್ ಇರ್ತಾನೋ ಅಲ್ಲಿ ನಗು ಇರುತ್ತೆ, ಅಲ್ಲಿ ಕಷ್ಟನೇ ಇರೋದಿಲ್ಲ. ಕಷ್ಟ ಆ ಹೆಸರು ಕೇಳಿದ ತಕ್ಷಣವೇ ಓಡೋಗುತ್ತೆ. ಸ್ನೇಹಕ್ಕೆ ಮತ್ತೊಂದು ಹೆಸರೇ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್. ಈಗ ಹಾಗಾಗಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸಕ್ಕರೆ ನಾಡಿನ ಜನ ಅಂಬರೀಷ್ಗೆ ಮಂಡ್ಯ ಅಂದ್ರೆ ಎಷ್ಟು ಅಭಿಮಾನ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು, ಮಂಡ್ಯದವ್ರು ಎಲ್ಲರೂ ಸಿಕ್ಕರೆ ಕಡಲ್ಲ ನನಗೆ ನೋಡ ಅಂತ ಒಂದ್ಸತಿ ಕಥೆ ಹೇಳಿದ್ರು. ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ನಾನು ರಾಜಕೀಯ ವೆಂಕಟೇಶ್ ಅವರು ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು, ದುಬೈಗೆ ಒಬ್ಬರು ಸ್ನೇಹಿತರ ಮನೆಗೆ ನಮ್ಮನ್ನ ಊಟ ಕರೆದಿದ್ರು. ಅಲ್ಲಿ ಅಡಿಗೆ ಊಟ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು. ಯಾರು ಇಷ್ಟು ಚೆನ್ನಾಗಿ ನಮ್ಮ ನಾಟಿ ಸ್ಟೈಲಲ್ಲಿ ಮಾಡಿದಾರಲ್ಲ ಅಂತ ಹೇಳಿ ಅಂದಾಗ ಆ ತಾಯಿ ಬಡಿಸ್ತಾ ಇದ್ದವರು ಮಾತಾಡ್ತಾ ಇದ್ದಿಲ್ಲ. ಕೊನೆಗೆ ಯಾವರು ಅಂತ ಕೇಳಿದೆ ನಾನು ಇಂಗ್ಲಿಷಲ್ಲಿ. ಅದಕ್ಕೆ ಅವರು ಹೇಳಿದ್ರು, ಅಯ್ಯೋ ನಂದು ಮಂಡ್ಯ ಕಾರಣ ಅಂತ. ಹಂಗಾಗಿ ಅಂಬರೀಷ್ಗೆ ಆ ಮಂಡ್ಯ ಅನ್ನೋ ಹೆಸರು ಕೇಳಿದ ತಕ್ಷಣ ಎಷ್ಟು ಆನಂದ ಆಗೋದು ಅಂದ್ರೆ, ಮಕ್ಕಳಿಗೆ ಸಿಹಿ ಕೊಟ್ಟರೆ ಎಷ್ಟು ಆನಂದ ಆಗ್ತಿತ್ತಲ್ಲ ಅಷ್ಟು ಆನಂದ ಆಗ್ತಾ ಇತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೃದಯವಂತ ಅಂಬರೀಷ್ ಈಗ ನನ್ನ ಆತ್ಮೀಯರಾದಂತಹ ದರ್ಶನ್ ಅವರು ಒಂದೆರಡು ಮಾತಾಡೋದು. ನಮಸ್ಕಾರ. ರಾಜಕೀಯ ವೆಂಕಟೇಶ್ ಅವರು ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ದಿವಸ. ನಮಗೆ ಚಿತ್ರರಂಗದ ಪತ್ರಿಕಾಗೋಷ್ಠಿ ಜಾಸ್ತಿ ಅಭ್ಯಾಸ. ದೊಡ್ಡಣ್ಣವರು ಬರುವ ನನಗೆ ನಾನು ಅಣ್ಣ ಅಂಬರೀಷ್ ಬಗ್ಗೆ, ಆಮೇಲೆ ಅಂಬರೀಷ್ ಕುಟುಂಬದ ಬಗ್ಗೆ, ನಮ್ಮ ಈ ಚಿತ್ರರಂಗದ ಬಳಗದ ಬಗ್ಗೆ, ಇವತ್ತು ನಡೀತಾ ಇರುವಂತ ಈ ಪತ್ರಿಕಾಗೋಷ್ಠಿ ನಮಗೆ ಎಷ್ಟು ಹೊಸದು ಅನ್ನೋ ವಿಷಯಗಳನ್ನು ಹೇಳ್ತೀನಿ ಅಂತ ನನಗೆ ತುಂಬಾ ಮಾತಾಡೋದು. ನಾನು ಮಾತಾಡಲ್ಲ ಅಂತ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಭಯ ಯಾಕೆ ಕೂತವ್ರು ಮಗು ABCD ಸ್ಟೂಡೆಂಟ್ ತರ ನನಗೆ ಅರ್ಥ ಆಗ್ತಾ ಇಲ್ಲ. ಏನಿಲ್ಲ, ಎಲ್ಲ ನಮ್ಮವರೇ. ಚಿತ್ರರಂಗದ ಪತ್ರಿಕೋದ್ಯಮದಲ್ಲಿ ಇವತ್ತು ಹೊಸದಾಗಿ ನಮ್ಮ ಕುಟುಂಬ ಸೇರ್ಕೊಂಡಿರೋರು ರಾಜಕಾರಣ ಮಾಡ್ತಾ ಇರೋದ್ರಿಂದ ಅವರು ನಮಗೆ ಇವತ್ತು ನಮ್ಮ ಬಂಧು ಮಿತ್ರರು ಅಂತ ನಾವು ಹೆಂಗ್ ಅನ್ಕೊಂಡಿದ್ದು ಅವರು ಅದೇ ತರನೇ. ಇನ್ನೇನು ಭಯ ಕೂಡ ನಾಳೆ ಹೊರಬೈತಾ ಇದೆ. ನೀರು ಕೊಟ್ಟು ಇನ್ನೊಂದ್ಸರಿ ಮಾತಾಡೋದು ನಮಗೆ ಎಲ್ಲ ನಿಮ್ಮ ಮನಸ್ಸಲ್ಲಿ ಏನೇನು ಮಾತಾಡಬೇಕು ಅನ್ಕೊಂಡಿದ್ಯಾ ಮಾತಾಡೋದು. ಹಿರಿಯರೇನು ನಮಗೆ ಏನು ತೊಂದರೆ ಮಾತಾಡೋದು. ನೀರು ಕೊಡಿ. ಅಂಬರೀಷ್ಗೆ ಒಂದು ಹೆಸರಿತ್ತು, ಆಪತ್ ಬಾಂಧವ ಅಂತ. ಇದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆಯನ್ನ ನಾನು ಹೇಳಲೇಬೇಕು. ನನ್ನ ಜೀವನದಲ್ಲಿ ನಡೆದಂತಹ ಸತ್ಯ ಘಟನೆ. ನಾವು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಹೀರೋ ಬ್ಯಾಂಗ್ ಬ್ಯಾಂಗ್ ವಿತ್ ಹಿಟ್ಸ್ ಅಂತ ಒಂದು ಚಿತ್ರಕ್ಕೆ
ನಾವು ಕಾಶ್ಮೀರಕ್ಕೆ ಚಿತ್ರೀಕರಣಕ್ಕೆ ಹೋದ್ವಿ. ಅವಾಗ ವೈಷ್ಣವಿ ದೇವಿಗೆ ಹೋಗ್ಬೇಕು ಅಂತ ನಮ್ಗೆ ಆಸೆ ಆಯಿತು. ಚಿತ್ರೀಕರಣ ಎಲ್ಲ ಮುಗಿದ ಮೇಲೆ ಕೊನೆ ದಿವಸ ನಾವು ಜಮ್ಮುಗೆ ಹೋದ್ವಿ. ಶ್ರೀನಗರದಿಂದ ಜಮ್ಮುಗೆ ಹೋದ್ವಿ. ಜಮ್ಮುಗೆ ಹೋದಾಗ ಅಲ್ಲಿ ಹೋಟೆಲ್ ಉಳ್ಕೊಂಡ್ವಿ. ಹೋಟೆಲ್ ಉಳ್ಕೊಂಡ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಎದ್ದು ವೈಷ್ಣವಿ ದೇವಿ ದರ್ಶನ ಮಾಡಿದ್ವಿ. ವೈಷ್ಣವಿ ದೇವಿ ದರ್ಶನ ಮಾಡ್ಕೊಂಡು ಬಂದು ಮಾರನೇ ದಿವಸ ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ಟಿಕೆಟ್ ಎಲ್ಲ ಸಿದ್ಧವಾಗಿತ್ತು. ಆದರೆ ಎಲ್ಲ ಕಡೆ ಓಡಾಡಿಕೊಂಡು ಬಂದು ಮನೆಗೆ ಬೆಳಗ್ಗೆ 7:30 ಗಂಟೆಗೆ ಫ್ಲೈಟ್ ಇತ್ತು. ಜೊತೆಲಿದ್ದವ್ರು 5 ಜನ ಏನಂದ್ರು, ಅಣ್ಣ ಇಲ್ಲಿ ಇಷ್ಟು ಜಾಸ್ತಿ ಇರುತ್ತೆ, ಹಂಗಾಗಿ 2 ಗಂಟೆ 3 ಗಂಟೆ ತಡವಾಗಿ ಹೋಗುತ್ತೆ ಫ್ಲೈಟು, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ನಿದ್ದೆ ಮಾಡು, ನಾವು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿದ್ರು. ಆದ್ರೆ ನಾವು ಯಾವ ಇವನಿಗೆ ವಾಹನದವ್ರಿಗೆ ಹೇಳಿದ್ವಿ, ಅವ್ರು ಬಂದು ಹಾರನ್ ಮಾಡಿ ನಮ್ಮನ್ನು ಬೇಗ ಎಬ್ಬರಿಸಿ ಕರ್ಕೊಂಡು ಹೊರಟ. ಆದ್ರೆ ನಾವು ಏರ್ಪೋರ್ಟ್ ಬಾಗಿಲು ಹೋಗಿದ ತಕ್ಷಣ ಏನಾಯ್ತು ಅಂತಂದ್ರೆ, ಅವತ್ತು ಮಿಸ್ಟ್ ಏನೂ ಇರಲಿಲ್ಲ, ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿತ್ತು. ಸೀದಾ ಟೇಕ್ ಆಫ್ ಆಯ್ತು. ಟೇಕ್ ಆಫ್ ಆದ್ಮೇಲೆ ನೋಡಿದ್ಕೊಂಡ್ವಿ, ಎಲ್ಲರನ್ನು ಬ್ಲಾಂಕೆಟ್ ಬಹಳ ಈಸಿ, ಅಲ್ಲಿ ಬಹಳ ಚೀಪ್ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ಏನಾಯ್ತು, ಎಲ್ಲ ಜೋಬಲ್ಲಿ ಹುಡುಕಿದ್ರೆ 2,000 3,000 ಆಯ್ತು. ಯಾಕೆಂದ್ರೆ ಊರಿಗೆ ಹೋಗ್ತೀವಲ್ಲ, ಬೆಂಗಳೂರು ತಲುಪ್ತೀವಿ ಅಂತ ಇತ್ತು. ಫ್ಲೈಟ್ ಹೋಗಾಯ್ತು, ನೋಡಿದ್ವಿ. ಮಾರನೇ ದಿವಸ ಬೆಳಿಗ್ಗೆನೇ ಇರೋದು, ಸೇಮ್ ಜೆಟ್ ಫ್ಲೈಟು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಯಾರಂದ್ರೂ ಗೊತ್ತಿಲ್ಲ, ಕೈಕಾಲೆಲ್ಲ ನಡ್ಕಾ ಬಂತು. ಹಂಗಾಗಿ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಟೀ ಕುಡ್ಕೊಂಡು ಬಿಸ್ಕತ್ ತಿನ್ಕೊಂಡು ಮಾತಾಡ್ತಾ ಏನು ಮಾಡಬೇಕು ಅಂತಾನೆ ದಿಕ್ಕೆ ತೋರಿಸಿಲ್ಲ, ಕಾಣದೂರು. ಕೊನೆಗೆ ಏನಾಯ್ತು, ಆಪತ್ ಬಾಂಧವ ಅಂಬರೀಷ್ ಜ್ಞಾಪಕ ಬಂದ. 9 ಗಂಟೆಗೆ ನಮ್ಮ ಅಪ್ಪನೇ ಎದ್ದಿರಲ್ಲ, ಆದ್ರೂ ಸಹಿತ ವೈಷ್ಣವಿ ದೇವಿ ದರ್ಶನ ಮಾಡಿದೀವಿ, ನೋಡೋಣ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಒಂದು ಚಾನ್ಸ್ ತಗೊಂಡೆ. ಮಾಡಿದಾಗ ಪುಣ್ಯಕ್ಕೆ ಫೋನ್ ಎತ್ಕೊಂಡ, ಹಲೋ ಏನೋ ನನ್ನ ಮಗನೇ ಇಷ್ಟೊತ್ತಿಗೆ ಮಾಡ್ತಾ ಇದ್ದೆ ಫೋನ್, 9 ಗಂಟೆಗೆ ಎಲ್ಲಿದ್ಯೋ ಅಪ್ಪ. ನಂದಿದ ತಕ್ಷಣ ನನ್ನ ಜೋಬಲ್ಲಿ ದುಡ್ಡು ಬಂತು ಅನ್ನೋದೊಂದು ಖಾತ್ರಿ ಆಯ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದಾಗ, ಏನು ಅಂದ, ಹಿಂಗಾಯ್ತು ಹಿಂಗಾಯ್ತು, ಜಮ್ಮು ಒಳಗಿದ್ದೀವಿ, ಹಿಂಗೆ ಬಂದ್ವಿ, ಫ್ಲೈಟ್ ಮಿಸ್ ಆಗೋಯ್ತು, ಹಂಗೆ ಹೀಗೆ. ಒಂದು 10 ನಿಮಿಷ ಸಂಸ್ಕೃತದಲ್ಲಿ ಚೆನ್ನಾಗಿ ಬೈದ. ಚೆನ್ನಾಗಿ ಬೈಸ್ಕೊಂಡ ಮೇಲೆ ಆಯ್ತಪ್ಪ, ದಯವಿಟ್ಟು ಹಿಂಗೆ ಇದು ಮಾಡು. ಎಲ್ಲಿ ಉಳ್ಕೊಂಡಿದ್ರ? ನಾವು ಈಗ ಯಾವ ಹೋಟೆಲ್ ಉಳ್ಕೊಂಡಿದ್ವು, ರಘುನಾಥ್ ಮಂದಿರು, ಅದ್ರ ಪಕ್ಕದಲ್ಲಿ ಉಳ್ಕೊಂಡಿರ್ತೀವಿ, ದಯವಿಟ್ಟು ವ್ಯವಸ್ಥೆ ಮಾಡೋದು. ಆಯ್ತು ಹೋಗ್ಬೋದು. ನಾವು ಹೋಟ್ಲಿಗೆ ಹೋಗಿ ಮತ್ತೆ ಆ ರೂಮ್ಗೆ ಹೋಗೋಷ್ಟಕ್ಕೆ ಯಾರೋ ಒಬ್ರು ಸ್ನೇಹಿತರು ಬಂದ್ರು, ಅಂಬರೀಷ್ ಅವರ ಆತ್ಮೀಯ ಸ್ನೇಹಿತರು ಬಂದು 1 ಲಕ್ಷ ರೂಪಾಯಿನ ನಮಗೆ ಕೊಟ್ಟರು. 1 ಲಕ್ಷ ರೂಪಾಯಿ ಕೊಟ್ಟಾಗ ನನ್ಗೆ ಎಷ್ಟಾಯ್ತು ಅಂತಂದ್ರೆ, ಮರಳುಗಾಡಲ್ಲಿ ಕುಡಿಯೋದಕ್ಕೆ ನೀರಿಲ್ದಲೆ, ಬಿಸಿಲಿಗೆ ನೆರಳಿಲ್ದಲೆ ಒದ್ದಾಡ್ತಾ ಇದ್ದ ನಮಗೆ ಒಳ್ಳೆ ಮೃಷ್ಟಾನ್ನ ಭೋಜನ ಕೊಟ್ಟಂಗೆ, ಆಶ್ರಯ ಕೊಟ್ಟಂಗೆ ಆಗೋಯ್ತು. ಅಂತ ಆಪತ್ ಬಾಂಧವ ನಮ್ಮ ಅಂಬರೀಷ್ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ. ಇದೆಲ್ಲ ಆದ್ಮೇಲೆ ದುಡ್ಡು ವಾಪಸ್ ಕೊಡಕ್ಕೆ ಹೋಗಿದ್ದಕ್ಕೆ ಏನಂದ್ರೆ, ಒಂದೇ ಒಂದು ಮಾತು, ಮಂಡ್ಯ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಹೇಳೋದಂದ್ರೆ, ಏನೋ ನನ್ನ ಮಗನೇ ಎಷ್ಟು ಲಕ್ಷ ದುಡ್ಡಿದ್ಯೋ ನನ್ನ ಮಗನೇ, ಅಂಬರೀಷನ್ ಕೊಡೋದು ಗೊತ್ತೇ ಹೊರತು ತಗೊಳ್ಳೋದು ಯಾವತ್ತೂ ಗೊತ್ತಿಲ್ಲ, ಹೋಗಲೇ ಅಂತ. ಈ ಹೃದಯವಂತಿಗೆ ಬೇರೆ ಇನ್ಯಾರಲ್ಲೂ ನೋಡಕ್ ಸಾಧ್ಯ ಇಲ್ಲ. ಅದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಇಂದ ಮಾತ್ರ ಅನ್ನೋ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ತರದ ಘಟನೆಗಳು ಬೇಕಾದಷ್ಟಿದ್ದಾವೆ ಜೀವನದಲ್ಲಿ. ಹಾಗಾಗಿ ನೀವಿವತ್ತು ಎಲ್ಲ ತಡವಾಗಿದ್ದೀರಾ, ಸುಮ್ಮಮ್ಮನ ಮಾತುಗೋಸ್ಕರ ಎಲ್ಲರನ್ನೂ ಕಾಯ್ತಾ ಇದ್ದೀರಾ.